ಸಮರ್ಥ್ ಏನಿದೆಲ್ಲ? ಅಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬೆಳಿಗ್ಗೆ ಕೆಲ್ಸಕ್ಕೂ ಬರ್ದೆ ಹಾಗೆ ಹೋಗಿದ್ಯಾ, ಈಗ ಈ ರೀತಿ ನಡ್ಕೋತಾ ಇದ್ಯಾ? ಏನಾಗಿದೆ ನಿನ್ಗೆ? ಅದನ್ನೆಲ್ಲ ಕೇಳಕ್ ನೀವ್ಯಾರು? ನಾನು ಇಲ್ಲಿಗೆ ಕೆಲ್ಸದವನಾಗಿ ಬಂದಿಲ್ಲ, ಇವ್ರ ಮಗನಾಗಿ ಬಂದಿದ್ದೀನಿ. ಪಾಪು, ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೊ. ಮೊದಲು ಏನಾಯ್ತು ಅಂತ ಹೇಳು. ಯಾಕೆ ನಿಮ್ಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ವಾ? ಅದಕ್ಕೂ ಕಾರಣಗಳು ಬೇಕಾ? ಕೊನೆಯದಾಗ ಕೇಳ್ತಾ ಇದ್ದೀನಿ, ನನ್ನ ಜೊತೆ ಬರ್ತಿರೋ ಇಲ್ವೋ? ಬರಲ್ಲ ಪಾಪು. ಮೊದಲು ಏನಾಯ್ತು ಅಂತ ಹೇಳು. ಯಾಕೆ ಹೀಗಾಡ್ತಾ ಇದೆಯಾ? ಕಿತಿಕಿದಾಗೆ ಬಂದು ಬಾ ಅಂತಂದ್ರೆ ನಾನು ಏನ್ ಮಾಡ್ಬೇಕು? ಯಾಕೆ ಹಿಂಗೆ ನಡ್ಕೋತಾ ಇದೆಯಾ? ನಾನು ಸ್ವಲ್ಪ ಇಲ್ಲಿವರೆಗೂ ಬರೀ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಾಯ್ತು. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಪಡಲಿಲ್ಲ. ಈಗ ನೀವು ಬರಲ್ಲ ತಾನೆ? ರೀ ಬಿಡ್ರಿ ಅವ್ರನ್ನ, ಪರವಾಗಿಲ್ಲ. ಕುಳ್ಕೊಳ್ಳಿ. ರೈಟ್ ಒಂದು ಕಳಿಸಿ. ಹೇಳಿ, ಏನು ವಿಷಯ? ನಮ್ಮ ತಾಯಿನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ? ಯಾವಾಗ? ಅಷ್ಟಕ್ಕೂ ಅವ್ರು ಕಿಡ್ನಾಪ್ ಆಗಿದೆ ಅಂತ ನೀವೇ ಹೇಳ್ತೀರಿ? ಅವ್ರ ಫೋಟೋ ಏನಾದರೂ ಇದೆಯಾ? ಹಾಂ ಸರ್, ಕೊಡಿ. ಸರ್, ಇವ್ರ ಹೆಸರು ತುಳಸಿ ಅಂತ. ನನಗೆ ನಮ್ಮ ಅಮ್ಮ ಬೇಕು ಸರ್, ದಯವಿಟ್ಟು ಅವ್ರನ್ನ ಕಾಪಾಡಿ, ಇವ್ರನ್ನ ಬಿಡಿಸ್ಕೊಡಿ. ಆಯ್ತು. ಕಿಡ್ನಾಪ್ ಅಂತ ನೀವೇ ಹೇಳ್ತೀರಿ, ಯಾವಾಗಿಂದ ಕಾಣಿಸ್ತಾ ಇಲ್ಲ ಇವರು? ಸರ್, ಕಿಡ್ನಾಪ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಅಷ್ಟೇ ಅಲ್ಲ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತಲೂ ಗೊತ್ತು ಸರ್. ಏನು? ಯಾರು ಕಿಡ್ನಾಪ್ ಮಾಡಿರೋದು ಅಂತಲೂ ಗೊತ್ತಾ? ಹೌದು ಸರ್, ಈಗ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತು. ಪ್ಲೀಸ್ ನನ್ನ ಜೊತೆ ಬನ್ನಿ, ನೀವು ನನ್ನ ಜೊತೆ ಬಂದು ನಮ್ಮ ತಾಯಿನ ಬಿಡಿಸ್ಕೊಡ್ಬೇಕು. ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಗಿರಿಜಾ ಅವರೇ, ವಿಕ್ಟಿಮು ಲೇಡಿ ಆಗಿರೋದ್ರಿಂದ ನೀವು ನನ್ನ ಜೊತೆ ಬನ್ನಿ. ಸೋಮಶೇಖರ್, ಏನೋ ಇದ್ರು ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಅಲರ್ಟ್ ಆಗಿರಿ. ಏನಿದ್ರಿ ನಿಮ್ಮ ಹೆಸರು? ಸಮರ್ಥ ಅಂತ. ನನ್ನ ತಾಯಿ ಹೆಸರು ತುಳಸಿ. ನನ್ನ ತಾಯಿನ ಕಿಡ್ನಾಪ್ ಮಾಡಿರೋದು. ಆಯ್ತಾಯ್ತು, ನೋಡಿರಿ ಅವ್ರು ಯಾರು ಒಂದು ತೋರಿಸಿ. ನಡೀರಿ. ತಾತ, ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ತಾತ. ಪ್ಲೀಸ್ ತಾತ, ಅಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು. ಸೋಗಲಾಡಿ, ಈಗ ನೀನು ತುಳಸಿಗೆ ಫೋನ್ ಮಾಡಿ ಹೀಗೆ ಸಮರ್ಥ ಕೋಪ ಮಾಡ್ಕೊಂಡು ಅಲ್ಲಿಗೆ ಬರ್ತಿದ್ದಾನೆ, ಅಲ್ಲೇನಾದ್ರು ಗಲಾಟೆ ಮಾಡಬಹುದು ಅಂತ ಹೇಳಿದ್ರೆ ಅವನು ಅವಳ ಬಗ್ಗೆನೇ ಯೋಚನೆ ಮಾಡೋದಿಲ್ವಾ? ಹೇಗೋ ಅವಳು ನೆಮ್ಮದಿಯಾಗಿದ್ದಾಳೆ. ನೀನು ಇದನ್ನೆಲ್ಲ ಹೇಳಿ ಅವಳ ತಲೆ ಕೆಡಿಸ್ಬೇಡ. ಅಲ್ಲ ತಾತ, ಅಕಸ್ಮಾತ್ ಅಣ್ಣ ಏನಾದ್ರೂ ಅಲ್ಲಿಗೆ ಹೋಗಿದ್ರೆ? ಆಯ್ತು, ಈಗ ಹೋಗಿದ್ರೆ ಏನು? ನೀ ಫೋನ್ ಮಾಡೋ ತಕ್ಷಣ ಅವನು ವಾಪಸ್ ಬಂದ್ಬಿಡ್ತಾನ? ನೋಡು, ಏನಾಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ. ನೀವು ಧೈರ್ಯವಾಗಿ. ಹೌದಲ್ವಾ ಸಿರಿ? ಅಮ್ಮಂಗೆ ಫೋನ್ ಮಾಡಿದ ಮಾತ್ರಕ್ಕೆ ಅಣ್ಣಂಗೇನು ಕೋಪ ಕಮ್ಮಿ ಆಗಲ್ಲ ಅಲ್ವಾ? ಅಕಸ್ಮಾತ್ ಅಣ್ಣ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಸುಮ್ಮನೆ ನಾವಾಗೆ ಅಮ್ಮಂಗೆ ಟೆನ್ಷನ್ ಕೊಟ್ಟಾಗತ್ತೆ. ಹೊಟ್ಟೆ ಹಸಿತಾ ಇದೆ. ಅಲ್ಲ, ಸುಮ್ಮನೆ ಹೀಗೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ. ಹೊಟ್ಟೆ ಹಿಟ್ಟು ಬಿದ್ರೆ ರಟ್ಟೆಗೆ ಬಲ ಬರೋದು. ಊಟ ಬಡಿಸಲ್ಲ ಅಮ್ಮ. ಹೌದು, ಹೊಟ್ಟೆಗೆ ಹಿಟ್ಟು ಬಿದ್ರೇನೆ ರಟ್ಟೆಗೆ ಬಲ ಅಲ್ವಾ ಮಾವ? ರಟ್ಟೆಲಿ ಬಲ ಇರಬೇಕಾಗಿರೋದು ಕೆಲಸ ಮಾಡೋರ್ಗೆ, ಕೂತ್ಕೊಂಡು ತಿನ್ನೋರ್ಗಲ್ಲ. ಹೌದು, ರಟ್ಟೆಯಲ್ಲಿ ಬಲ ಇರಬೇಕಾಗಿರೋದು ಕೆಲಸ ಮಾಡೋರ್ಗೇನೆ. ಪರವಾಗಿಲ್ಲ ಬಿಡಮ್ಮ, ಅಡುಗೆ ಮಾಡಿಲ್ಲ ಅನ್ಸತ್ತೆ. ಒಪ್ಪತ್ತು ಉಪವಾಸ ಇದ್ರೆ ಆರೋಗ್ಯಕ್ಕೇನು ಸಮಸ್ಯೆ ಆಗಲ್ಲ. ಇಲ್ಲ ಅಂಕಲ್, ಇನ್ನೊಂದು ಅರ್ಧ ಗಂಟೆನಲ್ಲಿ ಅಡುಗೆ ಮಾಡ್ತೀನಿ, ಊಟ ಮಾಡೋರಂತೆ. ಮನೇಲಿ ಎಲ್ಲರೂ ಟೆನ್ಷನಲ್ಲಿ ಇದ್ದಾರೆ, ನೀವು ಇದೇ ಮನೇಲಿ ಇದ್ದೀರಾ. ಈ ಮನೇಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಚಿಂತೆನೇ ಇಲ್ಲ ಅಲ್ವಾ ಮಾವ? ನಿಮ್ಗೇನು ಅನ್ಸೋದೇ ಇಲ್ವಾ?
ಅಲ್ಲಮ್ಮ ಮನೆಗೆ ಬರ್ತಿದ್ದಾಗೆ ಹೊಟ್ಟೆ ಹಸುವಾಗ್ತಿದೆ ಅಂದೆ, ಅದಕ್ಕೆ ನೀನು ಗುರ್ರ ಅಂದೆ. ಈಗ ಕೇಳಿದ್ರೆ ಏನು ಅನ್ಸೋದೇ ಇಲ್ವಾ ಮಾವ ಅಂತ ಕೇಳ್ತೀರಾ? ಏನು ಅಂತ ಬೆಳೆಸ್ಬಿಟ್ಟಿದ್ದೀರಾ ನಿಮ್ಮ ಮಗಳನ್ನ. ಓಲಿ ಬಿಡಿ. ಅಲ್ಲ, ಮನೆಯಲ್ಲಿ ಯಾರಿಗೆ ಏನಾಗಿದೆ ಅಂತ ಗೊತ್ತಾದ್ರೆ ಶೋಕಾಚರಣೆ ಮಾಡ್ಬೋದು. ಅದು ಬಿಟ್ಟು ನೀವೇ ಮಾತಾಡ್ಕೊಂಡ್ಬಿಟ್ಟು ಈಗ ಸುಮ್ಮನೆ ನನ್ನ ಮೇಲೆ ಗುರ್ರ ಅಂತೀರಪ್ಪ. ಇಲ್ಲ ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನಗೆ ನನ್ನ ತಾಯಿ ಬೇಕು. ನಮ್ಮ ಅಮ್ಮನ ನನ್ನಿಂದ ದೂರ ಮಾಡಿದ್ದಾರೆ. ನಾನು ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ನಾನು ಇವ್ರನ್ನ ಬಿಟ್ಕೊಡಲ್ಲ. ಇವರೆಲ್ಲರೂ ಸೇರಿ ನಮ್ಮ ಅಮ್ಮನ ತಲೆ ಕೆಡ್ಸಿರೋದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿ. ಪಾಪು ಏನಾಗಿದೆ ನಿನ್ಗೆ? ನನ್ನ ಮಾತು ಕೇಳು. ಬನ್ನಿ ನನ್ನ ಜೊತೆ. ಪಾಪು ನನ್ನ ಮಾತು ಕೇಳು. ಪ್ಲೀಸ್ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಿ, ದಯವಿಟ್ಟು ಅರೆಸ್ಟ್ ಮಾಡಿ. ಪಾಪು